ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 20ನೇ ಪಂದ್ಯ ನಮ್ಮ RCB ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಆದರೆ ನಡೆಯಿತು. ಇನ್ನು ಈ ಪಂದ್ಯ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಆದರೆ ನಡೆಯಿತು ಮತ್ತು ಈ ಪಂದ್ಯ ಅಂತೂ ತುಂಬಾನೇ ಹೈ ವೋಲ್ಟೇಜ್ ಇಂದ ಆದರೆ ಕೂಡಿತ್ತು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ನಮ್ಮ RCBಯ ಬ್ಯಾಟರ್ಸ್ ಎಲ್ಲರೂ ಕೂಡ ವಿಧ್ವಂಸಕಾರಿ ಬ್ಯಾಟಿಂಗ್ ಕೂಡ ಮಾಡಿದ್ದರು. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ 18 ರನ್ಗಳಿಂದ ಆದರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ 18 ರನ್ಗಳಿಂದ ಸೋತ ತಕ್ಷಣವೇ ಮುಂಬೈನ ನಾಯಕ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದ್ಬಿಟ್ಟು ಮತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಲ್ಲಿ ಬಂದ್ಬಿಟ್ಟು ಕೋಪಗೊಳ್ಳುತ್ತಾದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಅವರು ಪಂದ್ಯದ ಸೋಲಿಗೆ ಕಾರಣ ಏನು ಕೊಟ್ಟಿದ್ದಾರೆ ಮತ್ತು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಹಾರ್ದಿಕ್ ಪಾಂಡ್ಯ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಅಚ್ಚರಿ ಆಗೋದು ಪಕ್ಕ ಮತ್ತು ಶಾಕ್ ಆಗೋದು ಪಕ್ಕ. ಆ ರೇಂಜ್ ಗೆ ಆದ್ರೆ ಹಾರ್ದಿಕ್ ಪಾಂಡ್ಯ ಆದ್ರೆ ಮಾತಾಡಿದ್ದಾರೆ. ಇನ್ನು ಪ್ರತಿಯೊಬ್ಬ ಆಟಗಾರನ ವಿರುದ್ಧ ತುಂಬಾನೇ ಆದ್ರೆ ಕೋಪಗೊಳ್ಳುತ್ತಾರೆ ಹಾರ್ದಿಕ್ ಪಾಂಡ್ಯ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಈ ಬಾರಿ IPL ಅಲ್ಲಿ ಯಾವ ತಂಡದ ಫೇವರೇಟ್ ಟೀಮ್ ನಿಮ್ಮ ಟೀಮ್ ಮತ್ತು ಈ ಬಾರಿ IPL ಅಲ್ಲಿ ಯಾವ ತಂಡ ಕಪ್ ಗೆಲ್ಬಹುದು ಅಂತ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಟಾಸ್ ಸೋತಂತ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಆದ್ರೆ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಮೊದಲು ಆ ಬ್ಯಾಟಿಂಗ್ ಮಾಡಿದಂತ ನಮ್ಮ RCB ತಂಡ 240 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮುಂಬೈನಲ್ಲಿ ದಿಗ್ಗಜ ಬೌಲರ್ಸ್ ಗಳೇ ಇದ್ದಾರೆ. ಅಂತ ದಿಗ್ಗಜ ಬೌಲರ್ಸ್ ಗಳ ವಿರುದ್ಧ ನಮ್ಮ RCBಯ ಬ್ಯಾಟರ್ಸ್ ರೋಚಕ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿ ನಮ್ಮ RCB ತಂಡ 240 ರನ್ ಆದ್ರೆ ಹೊಡಿತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಪವರ್ ಪ್ಲೇ ನಲ್ಲಿ ಅದ್ದೂರಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಪವರ್ ಪ್ಲೇ ನಲ್ಲಿ ಎಷ್ಟು ರನ್ ಹೊಡಿತಾರೆ ನಮ್ಮ RCBಯ ಬ್ಯಾಟರ್ಸ್ ಅಂತಂದ್ರೆ 70 ರನ್ ಆದ್ರೆ ಕಲೆ ಹಾಕ್ತಾರೆ ಪವರ್ ಪ್ಲೇ ನಲ್ಲಿ. ಹೌದು ಸ್ನೇಹಿತರೆ, ಆ ತರ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಪವರ್ ಪ್ಲೇ ನಲ್ಲಿ ನಮ್ಮ RCBಯ ಬ್ಯಾಟರ್ಸ್. ಇನ್ನು ಮಿಡಲ್ ಆರ್ಡರ್ ಅಲ್ಲಿ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ರಜತ್ ಪಟಿದಾರ್, ಟೀಮ್ ಡೇವಿಡ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇಲ್ಲಿ ಒಂದೇನಂತಂದ್ರೆ ಫಿಲ್ ಸಾಲ್ಟ್ ಅವರು ಇವತ್ತು ಫಾರ್ಮ್ ಗೆ ಬಂದದ್ದು ನಮ್ಮ RCB ಅಭಿಮಾನಿಗಳಿಗೆ ಮತ್ತು ಇಡೀ ನಮ್ಮ ಬೆಂಗಳೂರಿನ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಯಿತು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 36 ಬಾಲ್ಗಳಲ್ಲಿ 78 ರನ್ ಆದ್ರೆ ಹೊಡಿತಾರೆ. 6 6 6 4 216ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಫಿಲ್ ಸಾಲ್ಟ್ ಅವರಿಗೆ ಇವತ್ತಿನ ಪಂದ್ಯದಲ್ಲಿ ಈಸಿಯಾಗಿ ಸೆಂಚುರಿ ಕೂಡ ಮಾಡಿಕೊಳ್ಳೋ ಅವಕಾಶ ಕೂಡ ಇತ್ತು. ಆದ್ರೆ ಫಿಲ್ ಸಾಲ್ಟ್ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಚ್ ನೀಡಿ ಶಾರ್ದೂಲ್ ಠಾಕೂರ್ ಅವರ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಇನ್ನು ಈ ಫಿಲ್ ಸಾಲ್ಟ್ ಅವರು ಸೆಂಚುರಿ ಮಿಸ್ ಮಾಡಿಕೊಂಡಿದ್ದು ತುಂಬಾನೇ ಬೇಜಾರಾಯ್ತು ಎಲ್ಲರಿಗೂ. ಆದ್ರೆ ಇಲ್ಲಿ ನಾವು ಏನು ಒಂದು ನೋಡ್ಬೇಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಇವತ್ತು ಸ್ವಲ್ಪ ಡಲ್ ಆಗಿ ಆಡಿದ್ರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 38 ಬಾಲ್ಗಳಲ್ಲಿ 50 ರನ್ ಆದ್ರೆ ಹೊಡಿತಾರೆ ವಿರಾಟ್ ಕೊಹ್ಲಿ. ಇದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಈ ರೀತಿ ಡಲ್ ಆಡ್ತಾ ಇರೋದು ನೋಡಿದ್ರೆ ನಮಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಯಾಕಂತಂದ್ರೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅದ್ದೂರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ತುಂಬಾನೇ ಫಾಸ್ಟೆಸ್ಟ್ ಆಗಿ ಆಡ್ತಾರೆ ಅಂತ ನಾವು ಅಂದುಕೊಂಡಿದ್ದೆವು. ಆದ್ರೆ ವಿರಾಟ್ ಕೊಹ್ಲಿ ಅವರು 38 ಬಾಲ್ಗಳಲ್ಲಿ 50 ರನ್ ಆದ್ರೆ ಹೊಡಿತಾರೆ. ಇನ್ನು ಇದರಲ್ಲಿ 5 4 ಮತ್ತು 1 6 131ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ವಿರಾಟ್ ಕೊಹ್ಲಿ. ಆನಂತರ ನಮ್ಮ ನಾಯಕನ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ನಮ್ಮ RCBಯ ನಾಯಕ ಬಾದ್ಶಾ ಆಗಿರುವಂತ ರಜತ್ ಪಟಿದಾರ್ ಅವರು 53 ರನ್ ಆದ್ರೆ ಹೊಡಿತಾರೆ 20 ಬಾಲ್ಗಳಲ್ಲಿ. ಯಾವ ತರ ಹೊಡಿತಾರೆ ಅಂತಂದ್ರೆ ಸ್ಪಿನ್ನರ್ಸ್ ಗಳಿಗೆ ನಾಯಿ ಹೊಡೆದಂಗೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಜಸ್ಟ್ ಸಾಲ್ಟ್ ವಿಕೆಟ್ ಆದ್ರೆ ಹೋಗಿರುತ್ತೆ. ಅವಾಗ ಮೊಮೆಂಟಮ್ ಏನಾದ್ರೂ ಮುಂಬೈ ಕಡೆಗೆ ಶಿಫ್ಟ್ ಆಗುತ್ತಂತ ಎಲ್ಲರೂ ಅಂದುಕೊಂಡಿದ್ರ ಅಂತಾನೆ ಹೇಳ್ಬೋದು. ಆದ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ರಜತ್ ಪಟಿದಾರ್. ಅವಾಗ ಜಸ್ಟ್ ಕ್ರೀಸ್ ಗೆ ಬಂದು ರಜತ್ ಪಟಿದಾರ್ ಅವರು ಈ ಪಂದ್ಯದಲ್ಲಿ 20 ಬಾಲ್ಗಳಲ್ಲಿ 53 ರನ್ ಆದ್ರೆ ಹೊಡಿತಾರೆ. 5 6 4 4 255ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇಲ್ಲಿ ನಾವು ಒಂದೇನ್ ರಜತ್ ಪಟಿದಾರ್ ಅಲ್ಲಿ ನೋಡ್ಬೇಕಂತಂದ್ರೆ ಸ್ಪಿನ್ನರ್ಸ್ ಗಂತೂ ಹಿಗ್ಗಮುಗ್ಗಾಗಿ ಹೊಡಿತಾರೆ. ಇವತ್ತಿನ ಪಂದ್ಯದಲ್ಲಿ ಮಯಾಂಕ್ ಮಾರ್ಕಂಡೆಗೆ 3 6 ಆದ್ರೆ ಹೊಡಿತಾರೆ ಒಂದೇ ಓವರ್ ನಲ್ಲಿ. ಅಲ್ಲೇ ಎಲ್ಲ ಫ್ಯಾನ್ಸ್ ಕೂಡ ಫಿದಾ ಆಗಿ ಹೋಗ್ತಾರೆ ರಜತ್ ಪಟಿದಾರ್ ಅವರ ಬ್ಯಾಟಿಂಗ್ ನಲ್ಲಿ. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಇವತ್ತು ರಜತ್ ಪಟಿದಾರ್ ಅವರು ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಒಂದು ಹಂತದಲ್ಲಿ ನಮ್ಮ ನಾಯಕ ಯಾವ ತರ ಇರಬೇಕು RCB ಗೆ ಅಂತಂದು ಮತ್ತೊಮ್ಮೆ ಪ್ರೂವ್ ಮಾಡಿ ಬಿಟ್ರು ರಜತ್ ಪಟಿದಾರ್. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಿಡಲ್ ಓವರ್ಸ್ ಅಂತೂ ಧ್ವಂಸ ಮಾಡಿ ಬಿಡ್ತಾರೆ ನಮ್ಮ ನಾಯಕ ರಜತ್ ಪಟಿದಾರ್. 240 ರನ್ ನಾವು ಹೊಡೆದಿದ್ದೀವಿ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ರಜತ್ ಪಟಿದಾರ್ ಅಂದ್ರೂ ತಪ್ಪಿಲ್ಲ. ಇನ್ನು ರಜತ್ ಪಟಿದಾರ್ ಅವರು ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿ ಮಿಚೆಲ್ ಶಾಂಟ್ನರ್ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಆನಂತರ ಬಂದಂತ ಟೀಮ್ ಡೇವಿಡ್ ಅಂತೂ ವಿಧ್ವಂಸಕ ಬ್ಯಾಟಿಂಗ್ ಆಡ್ತಾರೆ ಇವರು ಕೂಡ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 16 ಬಾಲ್ ಅಲ್ಲಿ 34 ರನ್ ಆದ್ರೆ ಆಡ್ತಾರೆ. 3 6 2 4 212ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಇನ್ನು ನಮ್ಮ RCB ತಂಡ 240 ರನ್ ಕಲೆ ಹಾಕಲು ಇವರು ಕೂಡ ಪ್ರಮುಖ ಪಾತ್ರ ವಹಿಸುತ್ತಾರೆ ಟೀಮ್ ಡೇವಿಡ್. ಹೌದು ಸ್ನೇಹಿತರೆ, ಟೀಮ್ ಡೇವಿಡ್ ಅವರು ಇವತ್ತು ಪಂದ್ಯದಲ್ಲಿ 34 ರನ್ ಹೊಡೆದಿರಬಹುದು. ಆದ್ರೆ ಡೆತ್ ಓವರ್ ಅಂತ ಬಂದಾಗ ಬೂಮ್ರಾ ಆದ್ರೆ ಇರ್ತಾರೆ. ಬೂಮ್ರಾಗೆ ಬೌಲಿಂಗ್ ನಲ್ಲೂ ಕೂಡ ಆ ರೀತಿ ಬ್ಯಾಟಿಂಗ್ ಆಡಿ ಈ ತರ ರನ್ಸ್ ಕಲೆ ಹಾಕಿದ್ದಾರೆ ಅಂತಂದ್ರೆ ಟೀಮ್ ಡೇವಿಡ್ಗೆ ಮೆಚ್ಚಲೇಬೇಕು. ಟೀಮ್ ಡೇವಿಡ್ ಅವರು ಅದ್ಭುತವಾಗಿ ಆಡಿದ್ರು. ಇಲ್ಲಿ ನಾವು ಒಂದೇನ್ ಬೇಜಾರಾಗೋ ವಿಚಾರ ಅಂತಂದ್ರೆ ಜಿತೇಶ್ ಶರ್ಮಾ ಅವರು ಇವತ್ತಿನ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಬ್ಯಾಟಿಂಗೇ ಮಾಡಲಿಲ್ಲ. ಇವತ್ತಿನ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ವಿರಾಟ್ ಕೊಹ್ಲಿ ಅಂತೂ
ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಯಾಕಂತಂದ್ರೆ ಜಿತೇಶ್ ಶರ್ಮಾ ಅವರು ಇವತ್ತಿನ ಪಂದ್ಯದಲ್ಲಿ 9 ಬಾಲ್ ಆದ್ರೆ ಆಡ್ತಾರೆ. 9 ಬಾಲ್ ಆಡಿದಂತ ಜಿತೇಶ್ ಶರ್ಮಾ 10 ರನ್ ಆದ್ರೆ ಹೊಡಿತಾರೆ. 111 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಅಕಸ್ಮಾತ್ ಏನಾದ್ರು ಜಿತೇಶ್ ಶರ್ಮಾ ಬದಲಿಗೆ ರೊಮೆರಿಯೋ ಶೆಪರ್ಡ್ ಏನಾದ್ರು ಬಂದಿದ್ರೆ 9 ಬಾಲ್ ಅಲ್ಲಿ 20-25 ರನ್ ಆದ್ರೆ ಹೊಡಿತಾ ಇದ್ರು. ಆ ಕೆಪಬಿಲಿಟಿ ಆದ್ರೆ ತೋರಿಸ್ತಾ ಇದ್ರು ರೊಮೆರಿಯೋ ಶೆಪರ್ಡ್. ಆದ್ರೆ ಜಿತೇಶ್ ಶರ್ಮಾ ಅವರು ಸ್ವಲ್ಪ ಇವತ್ತಿನ ಪಂದ್ಯದಲ್ಲಿ ಡಲ್ ಆಗಿ ಆದ್ರೆ ಕಂಡ್ರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 240 ರನ್ ಆದ್ರೆ ಹೊಡಿತಾರೆ. ಆನಂತರ 241 ಟಾರ್ಗೆಟ್ ಚೇಸ್ ಮಾಡಕ್ಕೆ ಮುಂಬೈ ಇಂಡಿಯನ್ಸ್ ನ ಪರ ನಮ್ಮ ರೋಹಿತ್ ಶರ್ಮಾ ಮತ್ತು ರಿಯಲ್ ರಿಕಲ್ಟನ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆವು. ಆದ್ರೆ ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆ ರೀತಿ ಬ್ಯಾಟಿಂಗ್ ಮಾಡಿಲ್ಲ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ಇವತ್ತಿನ ದಿನ ಸ್ವಲ್ಪ ಸ್ಯಾಡ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರಿಟೈರ್ಡ್ ಆಟ್ ಆದ್ರೆ ಕೊಡ್ತಾರೆ ರೋಹಿತ್ ಶರ್ಮಾ. ಅದರಿಂದಾಗಿ ನಮ್ಮ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ತುಂಬಾನೇ ಬೇಸರವಾಯಿತು. ಹೌದು, ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು 13 ಬಾಲ್ಗಳಲ್ಲಿ 19 ರನ್ ಆದ್ರೆ ಹೊಡಿತಾರೆ. 2 4 1 6 146 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಒಳ್ಳೆ ಬ್ಯಾಟಿಂಗ್ ಆದ್ರೆ ಪರ್ಫಾರ್ಮ್ ಆದ್ರೆ ಮಾಡೋಕೆ ತಯಾರಾಗ್ತಾ ಇದ್ರು ರೋಹಿತ್ ಶರ್ಮಾ. ಆವಾಗ್ಲೇ ಸ್ವಲ್ಪ ನಿಗಲಾಗುತ್ತೆ ಮತ್ತು ಆ ಕಾರಣದಿಂದಾಗಿ ರಿಟೈರ್ಡ್ ಆಟ್ ಕೂಡ ಕೊಡ್ತಾರೆ ಅಂತ ಹೇಳ್ಬಹುದು ರೋಹಿತ್ ಶರ್ಮಾ. ಇನ್ನು ರಿಯಲ್ ರಿಕಲ್ಟನ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ ಇವತ್ತಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪರ್ವ. ಓಪನರ್ಸ್ ಏನಾದ್ರು ಸೆಟ್ಲ್ ಆದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಆದ್ರೆ ಇರುತ್ತೆ. ಆದ್ರೆ ಇವತ್ತಿನ ಪಂದ್ಯದಲ್ಲಿ ಇಬ್ರು ಕೂಡ ಓಪನರ್ಸ್ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಒಟ್ನಲ್ಲಿ ಇವತ್ತಿನ ಪಂದ್ಯದಲ್ಲಿ ಹೇಳ್ಬೇಕಂತಂದ್ರೆ ಮುಂಬೈ ಇಂಡಿಯನ್ಸ್ ಗೆ ಓಪನರ್ಸ್ ಆದ್ರೆ ಕೈ ಕೊಟ್ರು. ಆನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕಂತಂದ್ರೆ ನಮ್ಮ ಭಾರತ ತಂಡದ ನಾಯಕ ನೋಡಿದ್ರೆ ಈ ರೀತಿ ಆದ್ರೆ ಆಡ್ತಾ ಇದ್ದಾರೆ. IPL ಅಲ್ಲಿ ಒಂದೇ ಒಂದು ಪಂದ್ಯನೂ ಕೂಡ ಸೂರ್ಯಕುಮಾರ್ ಯಾದವ್ ಅವರು ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ತಾ ಇಲ್ಲ. ಸೂರ್ಯಕುಮಾರ್ ಯಾದವ್ ಅವರು 22 ಬಾಲ್ ಅಲ್ಲಿ 33 ರನ್ ಆದ್ರೆ ಆಡ್ತಾರೆ. ಆನಂತರ ತಿಲಕ್ ವರ್ಮಾ 1 ರನ್ ಆಡಿದ್ರೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇರ್ತಾರೆ. ಆದ್ರೆ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಪ್ರೆಷರ್ ಕೂಡ ಇರುತ್ತೆ. ಆವಾಗ್ಲೇ ಹೊಡಿಯಕ್ಕೆ ಹೋಗಿ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗ್ತಾರೆ. ಇವತ್ತಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ 22 ಬಾಲ್ ಗಳಲ್ಲಿ 40 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 6 4 1 6 181 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇದೆಲ್ಲ ಬಿಡ್ತು ಅಂತಂದ್ರೆ ನಾವು ಒಬ್ಬರ ಬಗ್ಗೆ ಮಾತಾಡ್ಲೇಬೇಕು. ಮುಂಬೈ ಅಂತ ಬಂದಾಗ ರುತರ್ಫೋರ್ಡ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂತಂದ್ರೆ ರುತರ್ಫೋರ್ಡ್ ಅವರು ಎಲ್ಲಾ ಬ್ಯಾಟ್ಸ್ಮನ್ ಔಟ್ ಆದ್ರೂ ಕೂಡ 31 ಬಾಲ್ ಗಳಲ್ಲಿ 71 ರನ್ ಆದ್ರೆ ಹೊಡಿತಾರೆ. ಇವ್ರು 6 ಎಷ್ಟು ಹೊಡೆದಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, 9 6 1 4 229 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ರುತರ್ಫೋರ್ಡ್. ಆದ್ರೂ ಕೂಡ ಈ ಪಂದ್ಯ ಮುಂಬೈ ಇಂಡಿಯನ್ಸ್ ಆದ್ರೆ ಸೋತಿದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸ್ವಲ್ಪ ಕಳಪೆ ಬ್ಯಾಟಿಂಗ್ ನಿಂದಾಗಿ ಆದ್ರೆ ಸೋತಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಬಿಡ್ತು ಅಂತಂದ್ರೆ 18 ರನ್ ಗಳಿಂದ ಸೋತ ತಕ್ಷಣವೇ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿ ಆದ್ರೆ ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಮಾತು ಕೇಳಿ ಎಲ್ಲಾ ಫ್ಯಾನ್ಸ್ ಕೂಡ ಇದೀಗ ಬೇಸರ ಆದ್ರೆ ಹೊರಾಗ್ತಾ ಇದ್ದಾರೆ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ ಹಾರ್ದಿಕ್ ಪಾಂಡ್ಯ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಪಂದ್ಯವನ್ನಾದ್ರೆ ಸೋತಿದ್ದೇವೆ. ನನಗೆ ತುಂಬಾನೇ ಆದ್ರೆ ಬೇಜಾರಾದ್ರೆ ಇದೆ. ಯಾಕಂತಂದ್ರೆ ಬೌಲರ್ಸ್ ಗಳು ಕೂಡ ಹೇಳಿಕೊಳ್ಳುವಂತ ನಮ್ಮ ಬೌಲಿಂಗ್ ಮಾಡ್ಲೇ ಇಲ್ಲ ಮತ್ತು ಬೂಮ್ರಾ ಅವ್ರನ್ನ ಬಿಟ್ರೆ ಬೇರೆ ಯಾವ ಬೌಲರ್ ಕೂಡ ಹೇಳಿಕೊಳ್ಳುವಂತ ಬೌಲಿಂಗ್ ಮಾಡ್ಲಿಲ್ಲ. ಅದೇ ನನಗೆ ಬೇಜಾರಾಯಿತು. ಯಾಕಂತಂದ್ರೆ ಬೌಲರ್ಸ್ ಮೇಲೆ ನನಗೆ ತುಂಬಾನೇ ನಂಬಿಕೆ ಇತ್ತು. ಇನ್ನು ಬೋಲ್ಟ್ ಮತ್ತು ಸ್ಯಾಂಟರ್ ಮೇಲೆ ನಾನು ತುಂಬಾನೇ ನಂಬಿಕೆ ಇಟ್ಟುಕೊಂಡಿದ್ದೆ. ಆದ್ರೆ ಬೋಲ್ಟ್ ಅವರು ಅಂತ ಹೇಳಿಕೊಳ್ಳುವಂತ ಬೌಲಿಂಗ್ ಮಾಡ್ಲಿಲ್ಲ. ಆದ್ರೂ ಕೂಡ ನಾವು ಒಂದೊಳ್ಳೆ ಟಾರ್ಗೆಟ್ ಅನ್ನೇ ಸೆಟ್ ಮಾಡಿದ್ದೆವು. ಈ ಪಿಚ್ ಗೆ ಸೆಟ್ ಆಗುವಂತ ಸೂಟ್ ಆಗುವಂತ ಟಾರ್ಗೆಟ್ ಇತ್ತು. ನಾವು ಈಸಿಯಾಗಿ ಚೇಸ್ ಮಾಡಬಹುದಾಗಿತ್ತು. ಆದ್ರೆ ನಮ್ಮ ಬ್ಯಾಟರ್ಸ್ ಈ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಾನು ಅಂದುಕೊಂಡಿದ್ದೇ ಇರಲಿಲ್ಲ. ಒಬ್ಬ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಆ ಕಾರಣದಿಂದಾಗಿ ನಾವು ಸೋತಿದ್ದೇವೆ ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಒಪ್ಪಿಕೊಳ್ಳುತ್ತಾರೆ. ಇನ್ನು ನಾವು ಸೋತಿದ್ದೇವೆ, ನಾವು ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮ ಕಳಪೆ ಪ್ರದರ್ಶನದಿಂದಾಗಿ ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ ಅಂತಂದು ನಾಯಕ ಹಾರ್ದಿಕ್ ಪಾಂಡ್ಯ ಆದ್ರೆ ಒಪ್ಪಿಕೊಂಡಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು RCB ಬಗ್ಗೆ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. RCB ಬ್ಯಾಟಿಂಗ್ ಒಳ್ಳೆಯ ಬ್ಯಾಟಿಂಗ್ ಆದ್ರೆ ಇದೆ ಮತ್ತು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ RCB ತಂಡ ಆದ್ರೆ ಗೆದ್ದಿದೆ. ಇನ್ನು ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು ಮುಂದೆ ಬರುವಂತ ಎಲ್ಲಾ ಪಂದ್ಯಗಳನ್ನಾದ್ರೆ ಗೆದ್ದುಕೊಳ್ಳುತ್ತೇವೆ ಮತ್ತು ಗೆದ್ದುಕೊಂಡು ಪ್ಲೇ ಆಫ್ ಗೆ ಹೋಗಲು ಎದುರು ನೋಡುತ್ತೇವೆ ಎಂದು ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.